ಈ ವಿಶ್ವಾವಸು ಸಂವತ್ಸರದ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಅಕ್ಟೋಬರ್ 17ನೇ ತಾರೀಖು ಶುಕ್ರವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ರಮಾ ಏಕಾದಶಿ ಅಂತ ಕರೀತಾರೆ. ಇಂತಹ ರಮಾ ಏಕಾದಶಿ ನಾಡಿದ್ದು 17ನೇ ತಾರೀಖು ಶುಕ್ರವಾರದಂದು ಬರ್ತಾ ಇದೆ. ಈ ಏಕಾದಶಿಯ ಮಹತ್ವವನ್ನು ಪದ್ಮಪುರಾಣ ತಿಳಿಸ್ಕೊಂಡು ಹೋಗ್ತಾ ಇದೆ. ಧರ್ಮರಾಜ ಕೃಷ್ಣನ ಬಳಿ ಇದೇ ಪ್ರಶ್ನೆಯನ್ನು ಮಾಡ್ತಾನೆ, ಸ್ವಾಮಿ ನನಗೆ ಈ ಏಕಾದಶಿಯ ಮಹತ್ವವನ್ನು ತಿಳಿಸ್ಕೊಡ್ಬೇಕು ಅಂತ. ಅದಕ್ಕೆ ಕೃಷ್ಣ ತಾನು ತಿಳಿಸ್ತಾ ಇದಕ್ಕೆ ರಮಾ ಏಕಾದಶಿ ಅಂತ ಕರೀತಾರೆ. ಈ ಏಕಾದಶಿಗೆ ಕಾರಣ ಏನು ಅಂತ ಹೇಳಿದರೆ, ಇದು ನಮ್ಮನ್ನು ರಮಿಸುವ ಏಕಾದಶಿ, ಖುಷಿ ಆನಂದವನ್ನು ತಂದುಕೊಡುವ ಏಕಾದಶಿ. ಅಂದರೆ ಎಲ್ಲ ಏಕಾದಶಿಗಳು ಹಾಗೆ, ಇದು ವಿಶೇಷವಾಗಿ ಅಂತ ಹೇಳ್ತಾ ಇದಕ್ಕೆ ಸಂಬಂಧಪಟ್ಟಾಗೆ ನಾನೊಂದು ಕಥೆಯನ್ನು ಹೇಳ್ತೇನೆ. ಹಿಂದೆ ಮುಚುಕುಂದ ಅಂತ ಒಬ್ಬ ರಾಜ ಇದ್ದ, ಬಹಳ ಪ್ರಸಿದ್ಧನಾದ ರಾಜ. ಅವನಿಗೆ ಇಂದ್ರನೊಡನೆ, ಕುಬೇರನೊಡನೆ, ವರುಣನೊಡನೆ, ಯಮನೊಟ್ಟಿಗೆ ಇವರೊಟ್ಟಿಗೆಲ್ಲ ಒಳ್ಳೆಯ ಗೆಳೆತನ ಇತ್ತು. ವಿಭೀಷಣನೊಟ್ಟಿಗೂ ಕೂಡ, ಲಂಕೆಯ ಅರಸನಾಗಿರುವ ವಿಭೀಷಣನೊಟ್ಟಿಗೂ ಅವನಿಗೆ ಗೆಳೆತನ ಇತ್ತಂತೆ. ಅಂಥ ರಾಜ, ಬಹಳ ಒಳ್ಳೆಯ ರಾಜ, ದೊಡ್ಡ ವಿಷ್ಣು ಭಕ್ತನಾದಂತಹ ರಾಜ. ತಪ್ಪದೆ ತಾನು ಮಾತ್ರ ಏಕಾದಶಿಯನ್ನು ಮಾಡ್ತಾ ಇದ್ದವನಲ್ಲ, ಇಡೀ ಊರಿನಲ್ಲಿರುವವರು, ತನ್ನ ದೇಶದಲ್ಲಿರುವವರು ಎಲ್ಲರೂ ಕೂಡ ಏಕಾದಶಿ ವ್ರತವನ್ನು ಮಾಡಬೇಕು ಅಂತ ಕಡ್ಡಾಯವಾಗಿ ಶಾಸನವನ್ನು ಮಾಡಿದಂತಹ ರಾಜ. ಅವನ ಮಗಳು ಚಂದ್ರಭಾಗ ಅಂತ. ಈ ಚಂದ್ರಭಾಗ ಅವಳೇ ನದಿಯಾಗಿ ಹರಿದದ್ದು ಅಂತ ಹೇಳ್ತಾಳೆ ಮುಂದೆ, ಚಂದ್ರಭಾಗ ನದಿಯಾದವಳು ಅಂತ. ಅವಳ ಪತಿ ಶೋಭನ ಅಂತ. ಅವನು ಒಮ್ಮೆ ಮಾವನ ಮನೆಗೆ ಬಂದಿದ್ದಾನೆ ತನ್ನ ಪತ್ನಿಯೊಟ್ಟಿಗೆ, ಚಂದ್ರಭಾಗ ಒಟ್ಟಿಗೆ. ಇದೇ ಏಕಾದಶಿ ಸಮೀಪಿಸಿತು. ಇದೇ ಏಕಾದಶಿ, ರಮಾ ಏಕಾದಶಿ. ಅವನು ಈ ಶುದ್ಧ ಉಪವಾಸ ಮಾಡಿದವನಲ್ಲ ಅಂತೇಳಿದರೆ, ಒಂದು ತೊಟ್ಟು ನೀರನ್ನೂ ತೆಗೆದುಕೊಳ್ಳದೆ ನಿರ್ಜಲ ಉಪವಾಸ ಮಾಡಿದವನಲ್ಲ ಅವನು. ಅಂದರೆ ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದ, ಆದರೆ ಏನೋ ಸ್ವಲ್ಪ ಲಘು ಆಹಾರವನ್ನು ಸ್ವೀಕಾರ ಮಾಡ್ತಾ ಇದೆ. ಯಾಕಂದರೆ ಅವನಿಗೆ ಆಗುವುದಿಲ್ಲ ಎನ್ನುವ ದೃಷ್ಟಿಯಿಂದ. ಅವನಿಗೆ ಆಹಾರವೇ ಇಲ್ಲದೆ ಇರಲಿಕ್ಕಾಗೋಲ್ಲ. ಏನೋ ಆಹಾರದ ಅಂದರೆ ಆರೋಗ್ಯದ ಸಮಸ್ಯೆ ಏನೋ ಅದು ಗೊತ್ತಾಗೋದಿಲ್ಲ, ಆ ರೀತಿ ಇದ್ದ. ಆದರೆ ಇಲ್ಲಿ ಮಾತ್ರ ಏಕಾದಶಿ ಹತ್ತಿರ ಬರ್ತಾ ಇದೆ ಅಂತ ಹೇಳಬೇಕಾದ್ರೆ ದಶಮಿಯ ದಿನವೇ ಮುಚುಕುಂದ ತಾನು ಇಡೀ ದೇಶದಲ್ಲಿ ಡಂಗೂರ ಹೊಡಿಸ್ತಾನಂತೆ. ನಭೋಕ್ತವ್ಯಂ 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 ಹರೇರ್ ದಿನೇ. ನೋಡಿ, ಹರಿಯ ದಿನ ಬಂದಿದೆ, ಅದೇ ಏಕಾದಶಿ. ಆ ಏಕಾದಶಿಯ ದಿನ 8 ವರ್ಷದಿಂದ 80 ವರ್ಷದ ತನಕ ಯಾರೊಬ್ಬರೂ ಕೂಡ ಏನನ್ನೂ ತಿನ್ನಲಿಕ್ಕಿಲ್ಲ, ಏನನ್ನು ತಿನ್ನಲಿಕ್ಕಿಲ್ಲ, ಏನನ್ನು ತಿನ್ನಲಿಕ್ಕಿಲ್ಲ ಅಂತ ಡಂಗೂರ ಹೊಡಿಸ್ತಾ ಇದ್ದ. ಈ ಡಂಗೂರವನ್ನು ಕೇಳಿದಂತಹ ಅವನ ಅಳಿಯ, ಅದೇ ಶೋಭನ, ತಾನು ಕಂಗಾಲಾಗ್ತಾನೆ. ತನ್ನ ಪತ್ನಿಗೆ ಹೇಳ್ತಾನೆ, ನೋಡಿ ಈ ರೀತಿ ನಿನ್ನ ಅಪ್ಪ ಡಂಗೂರ ಹೊಡಿಸಿದ್ದಾರೆ, ಅಂದರೆ ನನ್ನ ಮಾವ. ಈಗ ನನಗಂತೂ ಒಂದು ತೊಟ್ಟು ನೀರನ್ನೂ ತೆಗೆದುಕೊಳ್ಳದೆ ಉಪವಾಸ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಹಸಿವೆ ಒಂದು ರೋಗ, ಅದು ನನಗೆ ಬಾಧಿಸುತ್ತದೆ. ಅದಕ್ಕೆ ಏನು ಮಾಡೋಣ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಚಂದ್ರಭಾಗ, ಹೌದು ನಮ್ಮಪ್ಪ ಕಠಿಣವಾದ ಶಾಸನ ಉಳ್ಳವರು. ಯಾವತ್ತೂ ತಾವೊಂದು ಶಾಸನವನ್ನು ಮಾಡಿದರೆ, ರೂಲ್ಸ್ ಮಾಡಿದರೆ ಅದನ್ನು ಯಾವತ್ತೂ ತಪ್ಪಲಿಕ್ಕೆ ಬಿಡುವುದಿಲ್ಲ ಅವರು. ಎಲ್ಲಿವರೆಗೆ ಅಂತ ಹೇಳಿದರೆ, ತಮ್ಮ ರಾಜ್ಯದಲ್ಲಿ ಆನೆ ಕುದುರೆಗಳಿಗೂ ಕೂಡ ಅವತ್ತಿನ ದಿನ ಆಹಾರ ಕೊಡೋಲ್ಲ ಅಂತ, ಏಕಾದಶಿಯ ದಿನ. ಯಾಕಂದರೆ ಅವುಗಳೂ ಕೂಡ ಪುಣ್ಯಾತ್ಮವಾಗಿ ಮೇಲಕ್ಕೆ ಹೋಗಲಿ ಅಂತ ಅನ್ನುವ ಕಾರಣದಿಂದ. ಅಂದರೆ ಅಂಥ ಕಾಳಜಿ ವಹಿಸಿದವನೊಂದು ಪ್ರಾಣಿ ಬಗ್ಗೆಯೂ ಕೂಡ, ಅಂದರೆ ಅವು ಕೂಡ ಪುಣ್ಯಾತ್ಮವಾಗಬೇಕು ಅಂತ. ಹಾಗಿರಬೇಕಾದ್ರೆ ತನ್ನ ಅಳಿಯ ಆಹಾರ ತಗೊಳ್ಳೋದನ್ನು ಇಷ್ಟಪಡ್ತಾನ? ಖಂಡಿತ ಇಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ನೋಡಿ ನಿಮಗೆ ಆಹಾರ ತಗೊಳ್ದಿದ್ರೆ ಆಗೋದಿಲ್ಲ, ನಮ್ಮಪ್ಪ ಆಹಾರ ತಗೊಳ್ಳಿಕ್ಕೆ ಬಿಡುವುದಿಲ್ಲ. ಅದಕ್ಕೆ ನನಗೇನು ಕಾಣಿಸ್ತದೆ ಅಂದರೆ, ನೀವು ಈಗಲೇ ಇಲ್ಲಿಂದ ಹೊರಡೋದು ಒಳ್ಳೆಯದು, ಈ ಊರಿಂದ ಹೊರಡೋದು ಒಳ್ಳೆಯದು, ಬೇರೆ ಊರನ್ನು ಸೇರಿಕೊಳ್ಳೋದು ಒಳ್ಳೆಯದು ಅಂತ ನನಗೆ ಕಾಣಿಸ್ತದೆ ಅಂತ ಅವಳು ಹೇಳ್ತಾಳೆ. ಅದಕ್ಕೆ ಶೋಭನ ತಾನು ಹೇಳ್ತಾನೆ, ಹೌದು ನೀನು ಹೇಳಿದ ಸತ್ಯವೇ, ನಾನು ಇಲ್ಲೇ ಇದ್ದೆ ಅಂತ ಹೇಳಿದ್ರೆ ನನಗೆ ಕಷ್ಟ ಆಗಬಹುದು, ಆದರೆ ಏನೇ ಆಗಲಿ ನಾನು ಇಲ್ಲೇ ಇರ್ತೇನೆ. ಏಕಾದಶಿ ಉಪವಾಸ ನಾಳೆ ಮಾಡೇ ಬಿಡ್ತೇನೆ, ಏನಾಗತ್ತಾ ಆಗಲಿ. ದೈವೇನ ವಿಹಿತಂ ಯದ್ವೈ ತತ್ತಥೈವ ಭವಿಷ್ಯತಿ. ದೇವರು ಏನು ಇಚ್ಛೆ ಮಾಡಿದಾನೋ ಹಾಗೆ ಆಗತ್ತೆ ಅಂತ ಗಟ್ಟಿ ಮನಸ್ಸನ್ನು ಮಾಡಿ ಮಾರನೇ ದಿನ ಇದೇ ರಮಾ ಏಕಾದಶಿ. ಈ ಏಕಾದಶಿಯ ದಿನ ಉಪವಾಸಕ್ಕೆ ಕೂತ.
ಉಪವಾಸ ಮಾಡಿ ಅಭ್ಯಾಸ ಇಲ್ಲ, ಅದು ಕೂಡ ಆಗೋದಿಲ್ಲ. ಹಾಗಿದ್ದರೂ ಉಪವಾಸವನ್ನು ಮಾಡಿದ, ಸಂಜೆ ತನಕ ಮಾಡಿದ, ತುಂಬ ದುಃಖಿತನಾಗಿ, ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಅವನಿಗೆ, ಶೋಭನನಿಗೆ. ರಾತ್ರಿ ಆಯಿತು. ರಾತ್ರಿ ಅಂತೂ ವೈಷ್ಣವಾನಾಂ ನರಾಣಾಂ ಸಾ ನಿಶಾ ಹರ್ಷ ವಿವರ್ಧಿನಿ ಅಂತ ಹೇಳ್ತಾರೆ. ಏಕಾದಶಿಯ ದಿನ ರಾತ್ರಿ ಅಂತ ಹೇಳಿದರೆ ಯಾರು ವಿಷ್ಣುವಿನ ಭಕ್ತರಿದ್ದಾರೋ ತುಂಬ ಖುಷಿಯಾದ ದಿನ. ಯಾಕಂದರೆ ಜಾಗರಣೆಯನ್ನು ಮಾಡಬಹುದು, ಭಗವಂತನ ವಿಶೇಷವಾದ ಚಿಂತನೆಯನ್ನು ಮಾಡಬಹುದು ಅನ್ನುವ ಕಾರಣದಿಂದಾಗಿ. ಇವನಿಗಾದರೂ ಆ ರಾತ್ರಿ ಇನ್ನೂ ಕಷ್ಟ ಆಯಿತು. ಯಾಕಂದರೆ ಆಹಾರವೇ ಇಲ್ಲ. ಯಾವತ್ತು ಉಪವಾಸ ಮಾಡಿದ ಮೇಲೆ ರಾತ್ರಿ ಆಗುತ್ತಾ ಇದ್ದಾಗೆ ತುಂಬ ಕಷ್ಟ ಆಗ್ತದೆ, ಸಂಕಟ ಆಗಲಿಕ್ಕೆ ಶುರುವಾಗುತ್ತೆ. ಆ ರೀತಿ ಆಯಿತು. ಮಾರನೇ ದಿನ ಬೆಳಗ್ಗೆ ಸೂರ್ಯೋದಯ ಆಗುವ ಸಂದರ್ಭದಲ್ಲಿ ಸತ್ತೇ ಹೋದ. ಆ ಶೋಭನ ಸತ್ತೇ ಹೋದ. ಅಂದರೆ ಅಭ್ಯಾಸವೇ ಇಲ್ಲ, ಮತ್ತು ಏನೋ ರೋಗದ ಪ್ರಭಾವವ ಏನೋ ಸತ್ತೇ ಹೋದ ಅವನು. ಅವನ ಮಾವ ಮುಚುಕುಂದನಾದರೂ ಅವನಿಗೆ ರಾಜೋಚಿತವಾಗಿ ಎಲ್ಲ ಅಂತ್ಯ ಸಂಸ್ಕಾರಗಳನ್ನು ಮಾಡಿದ್ನಂತೆ. ಅವನ ಪತ್ನಿಯಾದರೂ ಈ ಚಂದ್ರಭಾಗ ತಾನು ವಿಧವೆಯಾಗಿ ಉಳ್ಕೊಂಡ್ಳು. ಅವನಿಗೆ ಮಾಡಬೇಕಾದ ಏನೋ ಊರ್ಧ್ವದೇಹಿಕ ಕ್ರಿಯೆಗಳಿದೆ, ಸತ್ತ ಮೇಲೆ ಮಾಡಬೇಕಾದದ್ದು, ಅದನ್ನೆಲ್ಲ ತಾನು ಮಾಡಿದ್ಲು. ಇವನಾದರೂ ಈ ಶೋಭನ ಮರಣವನ್ನು ಹೊಂದಿದವನು ಈ ಒಂದು ಏಕಾದಶಿಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದ್ರಿಂದ. ಅಂದರೆ ಶ್ರದ್ಧಾಭಕ್ತಿ ಅಂತ ಹೇಳಿದರೆ ಅರ್ಧಂಬರ್ಧ ಮನಸ್ಸು, ಆದರೂ ತಾನು ಮಾಡಿದ್ದಾನೆ, ಮಾಡಬೇಕು ಅಂತಲೇ ಮಾಡಿದ್ದಾನೆ. ಅದರ ಪ್ರಭಾವದಿಂದಾಗಿ ಅವನು ದೇವಪುರ ಅಂತ, ಮಂದರ ಪರ್ವತದ ಸಮೀಪದಲ್ಲಿರುವಂತಹ ದೇವಪುರ ಅಂತ, ಆ ದೇವಪುರದಲ್ಲಿ ರಾಜನಾಗಿ ಹುಟ್ಟಿ ಬಂದಿದ್ದಾನಂತೆ. ರಾಜನಾಗಿ ಮೆರೀತಾ ಇದ್ದಾನಂತೆ ಅವನು. ಒಳ್ಳೆ ಅತ್ಯಂತ ಅದ್ಭುತವಾದ ಪಟ್ಟಣ ಅದು. ಎಲ್ಲಿವರೆಗೆ ಅಂದರೆ ಆ ಪಟ್ಟಣದ ಆ ಅರಮನೆಯಲ್ಲಿ ಒಂದೊಂದು ಕಂಬಗಳು ಬಂಗಾರಮಯವಾದದ್ದು, ರತ್ನ ವಜ್ರ ವೈಡೂರ್ಯ ಇವುಗಳಿಂದ ತುಂಬಿ ತುಳುಕ್ತಾ ಇರುವಂಥದ್ದಂತೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಯಾವುದೇ ಶತ್ರುಗಳ ಕಾಟ ಇಲ್ಲ. ಗಂಧರ್ವರು ಅಪ್ಸರೆಯರು ಎಲ್ಲ ಅಲ್ಲ ತಿರುಗುತ್ತಾರಂತೆ, ನರ್ತನ ಮಾಡ್ತಾರಂತೆ. ಅಂತಹ ಜಾಗದಲ್ಲಿ ಇವನಿದ್ದಾನೆ. ಇವನಿರುವಂತಹ ಈ ಊರಿಗೆ, ದೇವಪುರಕ್ಕೆ, ಇವನ ಮುಚುಕುಂದ ಏನಿದ್ದಾನೆ, ಇವನ ಮಾವ, ಹಿಂದಿನ ಜನ್ಮದ ಮಾವ, ಅವನು ಊರಿನಲ್ಲಿದ್ದವನು ಒಬ್ಬ ಸೋಮಶರ್ಮ ಅಂತ, ಒಳ್ಳೆ ಜ್ಞಾನಿ. ಅವನು ಹೀಗೆ ಸಂಚಾರ ಮಾಡ್ತಾ ಅಂದರೆ ತಾನು ತೀರ್ಥಯಾತ್ರೆಯನ್ನು ಮಾಡ್ತಾ ಬಂದವನು ಮಂದರ ಪರ್ವತದ ಬಳಿಗೆ ಬಂದಿದ್ದಾನೆ. ಅಂದರೆ ವಾಸ್ತವಿಕವಾಗಿ ಇವತ್ತು ನಮಗೆ ಈ ಮಂದರ ಪರ್ವತ, ಮೇರು ಪರ್ವತ ಇವೆಲ್ಲ ಕಾಣಲಿಕ್ಕೆ ಸಿಗುವುದಿಲ್ಲ. ಆದರೆ ಹಿಂದೆ ಜ್ಞಾನಿಗಳು, ತಪಶಕ್ತಿ ಉಳ್ಳವರು, ಯೋಗಶಕ್ತಿ ಉಳ್ಳವರು ಇದನ್ನೆಲ್ಲ ನೋಡ್ತಾ ಇದ್ರು, ಇಲ್ಲೆಲ್ಲ ಸಂಚಾರ ಮಾಡ್ತಾಯಿದ್ರು. ಆ ರೀತಿ ತಪಶಕ್ತಿ, ಯೋಗಶಕ್ತಿ ಉಳ್ಳವನು ಈ ಸೋಮಶರ್ಮ. ಅವನು ಹೀಗೆ ತಿರುಗುತ್ತಾ ದೇವಪುರಕ್ಕೆ ಬಂದ. ದೇವಪುರಕ್ಕೆ ಬಂದು ನೋಡ್ತಾನೆ, ಅಯ್ಯೋ ನಮ್ಮ ರಾಜನ ಅಳಿಯ ಇಲ್ಲಿದ್ದಾನೆ, ಅದೇ ಈ ಶೋಭನ. ಕಾರಣ ಏನು ಅಂತ ಹೇಳಿದರೆ, ಇಲ್ಲಿಯೂ ಕೂಡ ಹಿಂದೆ ತಾನು ಯಾವ ರೀತಿ ದೇಹವಂದ ರೂಪ ತೊಟ್ಟವನಾಗಿದ್ನೋ ಅದೇ ರೀತಿ ರೂಪ ಇವತ್ತು ಇದೆ. ಅದರಿಂದಾಗಿ ಸೋಮಶರ್ಮನಿಗೆ ಗುರುತಿಸಲಿಕ್ಕೆ ಸಾಧ್ಯವಾಯಿತು. ಅವನಾದರೂ, ಶೋಭನನಾದರೂ, ಅಯ್ಯೋ ಮುಚುಕುಂದನ ಒಂದು ರಾಜ್ಯದಿಂದ ಬಂದಿದ್ದಾನೆ ಸೋಮಶರ್ಮ ಅಂತ ಅವನನ್ನು ಕೂರಿಸಿದ. ಅವನಿಗೆ ಸತ್ಕಾರವನ್ನು ಮಾಡಿದ. ಅವನ ಹತ್ರ ಎಲ್ಲ ವಿಚಾರಿಸಿದ, ಮುಚುಕುಂದನ ಬಗ್ಗೆ ವಿಚಾರಿಸಿದ, ಚೆನ್ನಾಗಿದ್ದಾರಾ ಮಾವ ಹಾಗೆ ಅಂತೆಲ್ಲ. ಹಾಗೆಯೇ ತನ್ನ ಹಿಂದಿನ ಜನ್ಮದ ಪತ್ನಿ ಚಂದ್ರಭಾಗ, ಅವಳ ಬಗ್ಗೆ ಕೂಡ ತಾನು ವಿಚಾರಿಸಿದ. ಸೋಮಶರ್ಮ ಆವಾಗ ಕೇಳ್ತಾನೆ, ರಾಜನು ಕುಶಲನಾಗಿದ್ದಾನೆ, ಆ ಚಂದ್ರಭಾಗ ಅವಳು ಕೂಡ ಕುಶಲಳಾಗಿದ್ದಾಳೆ ಅಂತ ಹೇಳ್ತಾ ಸೋಮಶರ್ಮ ಕೇಳ್ತಾನೆ, ನನಗೆ ಆಶ್ಚರ್ಯ ಆಗ್ತಾ ಇದೆ, ಚಂದ್ರಭಾಗ ತಾನು ಪತಿಯನ್ನು ಕಳ್ಕೊಂಡಿದ್ದಾಳೆ, ನಿನ್ನನ್ನು ಕಳ್ಕೊಂಡಿದ್ದಾಳೆ, ಆದರೆ ನೀನು ಇಲ್ಲಿ ರಾಜನಾಗಿದ್ಯಾ, ಅಲ್ಲಿ ಸತ್ತವನು ಇಲ್ಲಿ ಹೇಗೆ ರಾಜ ಆತೀಯ? ಇದಕ್ಕೇನು ಕಾರಣ? ಇದು ನನಗೆ ಬಹಳ ಆಶ್ಚರ್ಯವಾಗಿ ಕಾಣಿಸ್ತಾ ಇದೆ, ಇದಕ್ಕೇನು ಕಾರಣ ಅಂತ ಕೇಳಿದಾಗ ಶೋಭನ ಹೇಳ್ತಾನೆ, ನಾನು ಇದೇ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಏಕಾದಶಿ, ರಮಾ ಏಕಾದಶಿಯನ್ನು ಮಾಡಿದೆ. ಆ ರಮಾ ಏಕಾದಶಿಯ ಪ್ರಭಾವದಿಂದಾಗಿ ನಾನಿಲ್ಲಿ ರಾಜನಾಗಿದ್ದೇನೆ. ಆದರೆ ಇದು ಪರ್ಮನೆಂಟ್ ಅಲ್ಲ, ಟೆಂಪರರಿ ಅಂತ ಹೇಳ್ತಾರೆ. ಇದು ಶಾಶ್ವತವಾದ ಇಲ್ಲ, ಮತ್ತು ಇದು ಅಶಾಶ್ವತವಾಗಿರುವಂಥದ್ದು. ಅದಕ್ಕೋಸ್ಕರ ನನಗೆ ಶಾಶ್ವತವಾಗಿ ನಾನು ಹೀಗೆ ರಾಜನಾಗಿರಬೇಕು, ಪರ್ಮನೆಂಟಾಗಿ ಹೀಗೆ ರಾಜನಾಗಿದ್ದು ಬಿಡಬೇಕು ನಾನು. ಅದು ಹೇಗಾಗತ್ತೆ ಅಂತ ಅವನು ಪ್ರಶ್ನೆಯನ್ನು ಮಾಡ್ತಾನೆ. ಅದಕ್ಕೆ ಸೋಮಶರ್ಮನು ಕೂಡ ಕೇಳ್ತಾನೆ, ಹೌದು ನನಗೂ ಗೊತ್ತಿಲ್ಲ, ಅದು ಹೇಗಾಗತ್ತೆ ನೀನೇ ಹೇಳು ಅಂತ. ಅದಕ್ಕೆ ಶೋಭನ ಹೇಳ್ತಾನೆ, ನೋಡಿ ಬ್ರಾಹ್ಮಣರೇ,
ನನಗೆ ಇಂಥ ಒಂದು ರಾಜ್ಯ ಸಿಕ್ಕಿದೆ, ಇಲ್ಲಿ ಈ ರೀತಿ ಒಳ್ಳೆ ದೇವತೆ ಇದ್ದಾಗ ನಾನು ಇದ್ದೇನೆ ಅಂತ ಹೇಳಿದರೆ ಅದಕ್ಕೆ ಕಾರಣ ನಾನು ಮಾಡಿದಂತಹ ಏಕಾದಶಿ ವ್ರತ. ಮಯೇತದ್ವಿಹಿತಂ ವಿಪ್ರ ಶ್ರದ್ಧಾಹೀನಂ ವ್ರತೋತ್ತಮಂ ತೇನಾಹಂ ಅಧ್ರುವಂ ಮನ್ಯೇ ಧ್ರುವಂ ಭವತಿ ತಚ್ಚುಣು. ನಾನು ಮಾಡಿದೆ, ಆದರೆ ತುಂಬ ಶ್ರದ್ಧೆ ಇಟ್ಟು ಮಾಡಲಿಲ್ಲ ನಾನು ಏಕಾದಶಿಯನ್ನು. ಮತ್ತೇನಂತ ಹೇಳಿದ್ರೆ, ಅಯ್ಯೋ ಮಾವ ಒಂದೊಮ್ಮೆ ನಾನು ಅವತ್ತು ಏನಾದರೂ ಚೂರು ತೊಗೊಂಡೆ ಅಂತ ಹೇಳಿದ್ರೆ ನನಗೇನಾದರೂ ಶಿಕ್ಷೆ ಕೊಟ್ಬಿಡ್ತಾರೆ ಅಂತ ಹೆದರಿ ಮಾಡಿದೆ ನಾನು. ಕೇವಲ ಹೆದರಿ ಎಲ್ಲ ಭಗವದ್ಭಕ್ತಿ ಇತ್ತು, ಆದರೆ ಸಂಪೂರ್ಣ ಮನಸ್ಸಿಟ್ಟಿರಲಿಲ್ಲ ಅವನು. ಆ ರೀತಿ ಮಾಡಿದ. ಆ ಕಾರಣದಿಂದಾಗಿ ನನಗೆ ಇಂಥ ಅಧ್ರುವವಾದ ಅಂದರೆ ಟೆಂಪರರಿಯಾದ ಈ ಜಾಗ, ಈ ಲೋಕ ಸಿಕ್ಕಿದೆ ನನಗೆ. ಇದು ಪರ್ಮನೆಂಟ್ ಹೇಗಾಗತ್ತೆ ಅಂತ ಹೇಳಿದರೆ, ನೀವು ನನ್ನ ಪತ್ನಿ ಚಂದ್ರಭಾಗ ಇದ್ದಾಳಲ್ವ, ಆ ಚಂದ್ರಭಾಗಾಳಿಗೆ ಎಲ್ಲ ಕಥೆಯನ್ನು ಹೇಳಿ, ನನ್ನ ಕಥೆಯನ್ನೆಲ್ಲ ಕೇಳಿ ಅಂತ ಹೇಳ್ತಾಳೆ. ನಂತರ ನನಗೆ ಧ್ರುವವಾದ ಸ್ಥಾನ ಸಿಗತ್ತೆ, ಅಂದರೆ ಪರ್ಮನೆಂಟಾಗಿ ನಾನು ಹೀಗೆ ಇರಲಿಕ್ಕಾಗತ್ತೆ ಅಂತ ಹೇಳಿದ ಆ ಶೋಭನ. ಸೋಮಶರ್ಮ ಅದನ್ನು ಕೇಳಿ ಆಯಿತು, ನಾನು ಹಾಗೆ ಹೇಳ್ತೇನೆ ಅಂತ ಮತ್ತೆ ಮರಳಿ ತಾನು ಬಂದ, ಮುಚುಕುಂದನ ರಾಜ್ಯಕ್ಕೆ ಬಂದ. ಮುಚುಕುಂದನಿಗೆ ಚಂದ್ರಭಾಗಲಿಗೆ ಎಲ್ಲ ಕಥೆಯನ್ನು ಹೇಳಿದ. ಚಂದ್ರಭಾಗಳಿಗಾದರೂ ಆಶ್ಚರ್ಯ, ನಂಬಲಿಕ್ಕಾಗ್ತಾ ಇಲ್ಲ ಅವಳಿಗೆ. ನನ್ನ ಪತಿ ಅಲ್ಲಿದ್ದಾರೆ ದೇವಪುರದಲ್ಲಿ ಅಂತ ಹೇಳಿ ಅವಳು ಹೇಳ್ತಾಳೆ ಸೋಮಶರ್ಮನಿಗೆ, ನಾನು ನಿನ್ನ ಬಳಿ ಬ್ರಾಹ್ಮಣರೇ ನಿಮ್ಮ ಬಳಿ ಒಂದೇ ಪ್ರಾರ್ಥನೆ ಮಾಡೋದು, ನನ್ನನ್ನು ನನ್ನ ಗಂಡನೊಟ್ಟಿಗೆ ಸೇರಿಸಿ. ಯಾಕಂತ ಹೇಳಿದರೆ ಶಾಸ್ತ್ರ ಏನು ಹೇಳ್ತದೆ ಅಂದರೆ, ಪ್ರೋಚ್ಯತೆ ಹಿ ಮಹತ್ಪುಣ್ಯಂ ಕೃತ್ವಾ ಯೋಗಂ ವಿಯುಕ್ತಯ. ಪತಿ ಪತ್ನಿಯರು ಬೇರೆಯಾಗಿದ್ದರೆ ಅವರನ್ನು ಒಟ್ಟುಗೂಡಿಸಿದರೆ ಮಹಾಪುಣ್ಯ ಅಂತ ಹೇಳ್ತಾರೆ. ಆ ರೀತಿ ನನ್ನ ಪತಿಯೊಟ್ಟಿಗೆ ನನ್ನನ್ನು ನೀವು ಸೇರಿಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾಳೆ. ಸೋಮಶರ್ಮ ಒಪ್ಪಿದ, ಆಯಿತು ಅಂತ. ಅವನು ಅವಳನ್ನು ಕರ್ಕೊಂಡು ತಾನು ಆ ಮಂದರ ಪರ್ವತದ ಬಳಿ ಇರುವಂತಹ ದೇವಪುರ ಅದರ ಬಳಿ ಕರ್ಕೊಂಡು ಬಂದ. ಆದರೆ ಆ ಪುರಕ್ಕೆ ಹಾಗೆ ಪ್ರವೇಶ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಇವಳು ಬೇರೆ ದೇಹ ಹೊಂದಿದ್ದಾಳೆ, ಅಲ್ಲಿರುವಂಥವನು ಆ ಶೋಭನ ಬೇರೆ ದೇಹ, ಯಾಕಂದರೆ ಇನ್ನೊಂದು ದೇಹ ಹೊಂದಿದ್ದಾನೆ. ಅದಕ್ಕೋಸ್ಕರ ಅಲ್ಲೇ ಸಮೀಪದಲ್ಲಿ ಮಂದರ ಪರ್ವತದ ಸಮೀಪದಲ್ಲಿ ವಾಮದೇವ ಋಷಿಗಳ ಆಶ್ರಮ ಇದೆಯಂತೆ. ಆ ವಾಮದೇವ ಋಷಿಗಳ ಆಶ್ರಮಕ್ಕೆ ಸೋಮಶರ್ಮ ಕರ್ಕೊಂಡು ಹೋಗಿ ಈ ಚಂದ್ರಭಾಗಾಳನ್ನು ಎಲ್ಲ ಕಥೆಯನ್ನು ತಾನು ತಿಳಿಸಿದ. ಅದಕ್ಕೆ ಆ ವಾಮದೇವ ಋಷಿಗಳು ಮಂತ್ರಪೂತವಾದ ಜಲದಿಂದ, ಅಂದರೆ ವೇದ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾ ಅದರಿಂದ ಅಭಿಮಂತ್ರಿತವಾದ ಜಲದಿಂದ ಇವಳಿಗೆ ಅಭಿಷೇಕವನ್ನು ಮಾಡ್ತಾಳೆ. ಆ ಅಭಿಷೇಕದ ಪ್ರಭಾವದಿಂದಾಗಿ ಇವಳು ಆ ದೇಹವನ್ನು ಬಿಟ್ಟು, ಹಿಂದೆ ಯಾವ ದೇಹ ಪಡೆದಿದ್ಲು ಆ ದೇಹ ಬಿಟ್ಟು ಇವಾಗ ದಿವ್ಯವಾದ ದೇಹವನ್ನು ಧರಿಸ್ತಾಳಂತೆ ಚಂದ್ರಭಾಗ. ಆ ದಿವ್ಯವಾದ ದೇಹವನ್ನು ಧರಿಸಿ ತನ್ನ ಪತಿಯ ಸಮೀಪಕ್ಕೆ ಹೋಗ್ತಾಳೆ, ಶೋಭನನ ಸಮೀಪಕ್ಕೆ. ಶೋಭನನಿಗೆ ಖುಷಿಯೋ ಖುಷಿ, ತನ್ನ ಪತ್ನಿಯನ್ನು ತೊಡೆಯ ಮೇಲೆ ಕೂರಿಸಿಕೊಳ್ತಾಳಂತೆ. ಕೂರಿಸಿಕೊಂಡು ತಾನು ಹೇಳ್ತಾನಂತೆ, ನೋಡು ನೀನು ಅವತ್ತು ಹೇಳಿದೆಯಾ ಏಕಾದಶಿ ಮಾಡು ಅಂತ, ಆ ಏಕಾದಶಿಯ ಪ್ರಭಾವದಿಂದಾಗಿ ನಾನು ಈ ರೀತಿ ಸಾಮ್ರಾಜ್ಯವನ್ನು ಪಡೆದಿದ್ದೇನೆ. ನನಗೆ ಇದೇ ಪರ್ಮನೆಂಟ್ ಆಗಬೇಕು, ಶಾಶ್ವತವಾಗಿ ಹೀಗೆ ಆಗಬೇಕು. ಅದು ಹೇಗೆ ಸಾಧ್ಯವಾಗತ್ತೆ ಹೇಳು ಅಂದ. ಅದಕ್ಕೆ ಅವಳು ಹೇಳ್ತಾಳೆ, ನೋಡಿ ನೀವು ಅದಕ್ಕೇನು ಹೆದರಬೇಡಿ. ಅಷ್ಟವರ್ಷಾಧಿಕ ಜಾತ ಯದಾಹಂ ಪಿತೃವೇಶ್ಮನಿ ಮಯಾ ತತ ಪ್ರಭೃತಿ ಚ ಕೃತಮೇಕಾದಶಿ ವ್ರತಂ. ನನಗೆ 8 ವರ್ಷ ಯಾವಾಗ ಹಿಡೀತು, ಆ 8 ವರ್ಷದಿಂದ ಕಡೆಯ ತನಕವೂ ಕೂಡ ಇವತ್ತಿನವರೆಗೂ ಕೂಡ ನಾನು ಏಕಾದಶಿಯನ್ನು ಬಿಟ್ಟಿಲ್ಲ. ತಪ್ಪದೇ ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದೇನೆ. ಅದು ಹೇಗೆ ಮಾಡ್ತಾ ಇದ್ದೇನೆ ಅಂದರೆ, ಯಥೋಕ್ತ ವಿಧಿ ಸಂಯುಕ್ತಂ, ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಲ್ಪಟ್ಟಿದೆಯೋ ಅದೇ ರೀತಿ ದಶಮಿ, ಏಕಾದಶಿ, ದ್ವಾದಶಿ ಆ ವ್ರತವನ್ನು ನಾನು ಮಾಡ್ತಾ ಇದ್ದೇನೆ. ಅದು ಶ್ರದ್ಧೆಯಿಂದ ಕೂಡಿಕೊಂಡು ಮಾಡ್ತಾ ಇದ್ದೇನೆ, ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇದ್ದೇನೆ. ನಾನು ಇಲ್ಲಿವರೆಗೆ ಮಾಡಿದ ಈ ಏಕಾದಶಿಗಳ ಪ್ರಭಾವ ಏನಿದೆ, ಈ ಪ್ರಭಾವದಿಂದಲೇ ನಾನು ಕೂಡ ಶಾಶ್ವತವಾದ ಸ್ಥಾನಕ್ಕೆ ಹೋಗ್ತೇನೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾಳೆ. ನಾವಿಬ್ಬರು ಹೋಗೋಣ, ಕರ್ಕೊಂಡು ಹೋಗೋಣ ಅಂತ. ಹೀಗೆ ಅವಳು ಈ ತಾನು ಮಾಡಿದ ಏಕಾದಶಿಗಳ ಪ್ರಭಾವದಿಂದಲೇ, ಅದರಿಂದ ಉಂಟಾದಂತಹ ಭಗವದ್ಭಕ್ತಿ ಜ್ಞಾನದಿಂದಲೇ ತಾನೂ ಕೂಡ ಹೋದ್ಲು, ತನ್ನ ಗಂಡನನ್ನು ಕರ್ಕೊಂಡು ಹೋದ್ಲು. ಈ ರೀತಿ ಹೇಳ್ತಾರೆ, ದಿವ್ಯವಾದ ರೂಪವನ್ನು ತೊಟ್ಟವಳಾಗಿ, ದಿವ್ಯವಾದ ಆಭರಣವನ್ನು ಧರಿಸಿದವಳಾಗಿ, ದಿವ್ಯವಾದ ಭೋಗವನ್ನು ಅನುಭವಿಸಿದವಳಾಗಿ ತನ್ನ ಪತಿಯೊಟ್ಟಿಗೆ ತಾನು ಯಾವಾಗಲೂ ಇರುವವಳಾದ್ಲು ಅಂತ. ಹೀಗೆ ಈ ರಮಾ ಎನ್ನುವ ಏಕಾದಶಿ ಏನಿದೆ, ಇದು ಆನಂದವನ್ನು ಕೊಡುವ ಏಕಾದಶಿ.
ಇದು ಚಿಂತಾಮಣಿ ಇದ್ದಾಗೆ, ಕೇಳಿದ್ದನ್ನು ಕೊಡುವ ಏಕಾದಶಿ, ಕಾಮಧೇನು ಇದ್ದಾಗೆ ಅಂತ ಕೃಷ್ಣ ತಾನು ಧರ್ಮರಾಜನಿಗೆ ತಿಳಿಸ್ತಾ ಇದ್ದಾನೆ. ಅಂದರೆ ಕೇಳಿದ್ದನ್ನು ಕೊಡುವ ಏಕಾದಶಿ ಮಾತ್ರ ಅಲ್ಲ, ಮತ್ತು ನಮಗೆ ಬೇಡವಾಗಿದ್ದದನ್ನು ಕಳೆಯುವ ಏಕಾದಶಿ. ಅದೇ ಬ್ರಹ್ಮಹತ್ಯವೇ ಮೊದಲಾದಂತಹ ಏನು ಪಾಪ ಮಾಡಿದರೂ ಅದನ್ನು ಈ ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುವುದರಿಂದಾಗಿ ಬರುತ್ತದೆ. ಅಂದರೆ ಈ ಒಂದೇ ಏಕಾದಶಿ ಅಂತಲ್ಲ, ಎಲ್ಲ ಏಕಾದಶಿಗಳು ಅದನ್ನು ತಿಳಿಸ್ತಾ, ಹಾಗಂತ ಏಕಾದಶಿಯಲ್ಲಿ ಪಕ್ಷಪಾತ ಮಾಡಬಾರ್ದು. ಶುಕ್ಲ ಪಕ್ಷದ ಏಕಾದಶಿ ಮಾತ್ರ ಮಾಡಬೇಕು, ಕೃಷ್ಣ ಪಕ್ಷದ ಏಕಾದಶಿ ಮಾಡಬಾರದು ಗೃಹಸ್ಥರು. ಈ ರೀತಿಯೆಲ್ಲ ಕೆಲವರದ್ದು ಭ್ರಮೆ ಇದೆ. ಅಂದರೆ ಅದಕ್ಕೆ ಬೇಕಾದ ಕೆಲವು ಪುರಾಣ ಮಾತುಗಳಿದೆ, ಅದನ್ನು ಇಲ್ಲಿ ವೇದವ್ಯಾಸರು ಹೇಳ್ತಾರೆ. ಆ ರೀತಿ ಯಾವತ್ತು ಯಥಾ ಶುಕ್ಲ ತಥಾ ಕೃಷ್ಣ ತಿಥಿಭೇದನ್ನು ಕಾರಯ್ಯದು. ಯಾಕಂದರೆ ಹಸು ಅಂತ ಹೇಳಿದ ಕೂಡಲೇ ಬಿಳಿ ಹಸು ಮಾತ್ರ ಪೂಜೆ ಮಾಡಬೇಕು, ಕಪ್ಪು ಹಸು ಪೂಜೆ ಮಾಡಬಾರ್ದು ಅಂತಿದೆಯಾ? ಹಸುವೇ ಇಲ್ವಾ? ಆ ರೀತಿ ಏಕಾದಶಿಯೇ ಅದನ್ನು ಆಚರಣೆ ಮಾಡಲೇಬೇಕು. ಅದು ಶುಕ್ಲ ಪಕ್ಷ ಆಗಲಿ ಕೃಷ್ಣ ಪಕ್ಷ ಆಗಲಿ ಅಂತ. ಹೀಗೆ ಈ ರಮಾ ಏಕಾದಶಿಯ ಮಹತ್ವವನ್ನು ಧರ್ಮರಾಜನಿಗೆ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇಂತಹ ರಮಾ ಏಕಾದಶಿ ನಾವು ಹಿಂದೆಯೇ ನೋಡಿದಾಗೆ ಅಕ್ಟೋಬರ್ 17ನೇ ತಾರೀಕು ಶುಕ್ರವಾರದಂದು ಬರ್ತಾ ಇದೆ. ಅದರ ಹಿಂದಿನ ದಿನ 16ನೇ ತಾರೀಕು ಗುರುವಾರ, ಅವತ್ತು ದಶಮಿಯ ಆಚರಣೆ. 17ನೇ ತಾರೀಕು ಶುಕ್ರವಾರ ಏಕಾದಶಿ ಆಚರಣೆ, 18ನೇ ತಾರೀಕು ಶನಿವಾರ, ಅವತ್ತು ದ್ವಾದಶಿಯ ಆಚರಣೆ. ಅವತ್ತು ಬೆಳಗ್ಗೆ 6:24 ನಂತರ ಆಹಾರವನ್ನು ಸ್ವೀಕಾರ ಮಾಡಿ, ನಂತರ ಈ ಏಕಾದಶಿಯನ್ನು ವಿಶೇಷವಾಗಿ ಇಂದಿರಾ ಸಹಿತ ದಾಮೋದರನಿಗೆ ನಾವು ಅರ್ಪಣೆಯನ್ನು ಮಾಡಬೇಕು. ಆ ರೀತಿ ದಾಮೋದರನಿಗೆ ಅರ್ಪಣೆಯನ್ನು ಮಾಡುವ ಮೂಲಕ ನಾವು ಏಕಾದಶಿ ವ್ರತವನ್ನು ಸಾರ್ಥಕವನ್ನಾಗಿ ಮಾಡಿಸಿಕೊಳ್ಬೇಕು ಅಂತ ಹೇಳ್ತಾ, ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಪುಂಡರೀಕಾಕ್ಷ ಸ್ತೋತ್ರ ಅಥವಾ ಜಿತಂತೆ ಸ್ತೋತ್ರ, ಅದರಲ್ಲಿ ಭಗವಂತನ ಬಳಿ ಮತ್ತೆ ಮತ್ತೆ ಭಕ್ತನಾದವನೇನು ಪ್ರಾರ್ಥನೆ ಮಾಡಿಕೊಳ್ಬೇಕು ಅದನ್ನು ತಿಳಿಸ್ತಾ, ಅಚ್ಯುತಾಯ ವಿಕಾರಾಯ ತೇಜಸಾಂ ನಿಧಯೇ ನಮಃ ಕ್ಲೇಶಕರ್ಮಾದ್ಯ ಸಂಸ್ಪೃಷ್ಟ ಪೂರ್ಣಷಾಡ್ಗುಣ್ಯಮೂರ್ತಯೇ. ಏ ಭಗವಂತ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನಪ್ಪ. ಎಂಥ ದೇವರಿಗೆ ಅಂದರೆ ಅಚ್ಯುತಾಯ ನಮಃ, ಅಚ್ಯುತನಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಚ್ಯುತಿ ಅಂತ ಹೇಳಿದರೆ ಜಾರುವುದು, ಕೆಳಕ್ಕೆ ಜಾರುವುದು, ತನ್ನ ಸ್ಥಾನದಿಂದ ಕೆಳಗೆ ಬೀಳುವುದು. ಆದರೆ ಅಚ್ಯುತ ದೇವರು ನಾರಾಯಣ ಕೃಷ್ಣ ಯಾವತ್ತೂ ತನ್ನ ಸ್ಥಾನದಿಂದ ಕೆಳಗೆ ಜಾರದವನು. ಅಂದರೆ ತನ್ನ ಸ್ಥಾನದಿಂದ ಅಂದರೆ ಆ ಸರ್ವೋತ್ತಮ ಎಂಬಂತಹ ಸ್ಥಾನ ಏನಿದೆ ಅದರಿಂದ ಯಾವತ್ತೂ ಜಾರುವವನಲ್ಲ. ಅಂದರೆ ಯಾವತ್ತೂ 2ನೇ ಸ್ಥಾನಕ್ಕೆ ಬರುವವನಲ್ಲ ದೇವರು ಯಾವತ್ತೂ ಅಗ್ರಸ್ಥಾನದಲ್ಲಿಯೇ ಮೇಲಕ್ಕೆ ನಂಬರ್ 1 ಅಲ್ಲೇ ಇರುವಂಥವನು. ಅಷ್ಟು ಮಾತ್ರ ಅಲ್ಲ, ಭಗವಂತನಿಗೆ ಸಂಬಂಧ ಅವನ ಗುಣ, ಆ ಗುಣ ಹೋಗುವುದು ಅಂತಿಲ್ಲ ದೇವರಿಗೆ. ಈ ನೆನ್ನೆ ಇತ್ತು ಇವತ್ತು ಹೊರಟೋಯ್ತು ಆ ರೀತಿ ಇಲ್ಲ. ದೇವರ ದೇಹದಲ್ಲಿ ಯಾವುದೇ ನೆನ್ನೆ ಯುವಕನಾಗಿದ್ದ ಇವತ್ತು ಮುದುಕನಾಗಿದ್ದ ಆ ರೀತಿ ಏನೂ ಇಲ್ಲ. ಅದಕ್ಕೋಸ್ಕರ ಅವನು ಯಾವತ್ತೂ ತನ್ನ ಸ್ಥಾನದಿಂದ ಜಾರದವನು. ಅದಕ್ಕೆ ಅಚ್ಯುತ ಅವಿಕಾರಾಯ. ಮತ್ತೇನೆಂದರೆ ದೇವರಲ್ಲಿ ಯಾವುದೇ ವಿಕಾರಗಳು ಇಲ್ಲ. ವಿಕಾರ ಅಂದರೆ ನಮ್ಮಲ್ಲಿ ಬಾಲ್ಯ, ಯೌವನ, ವೃದ್ಧಾಪ್ಯ, ಮರಣ, ಹುಟ್ಟು ಇವೆಲ್ಲ ಏನಂದರೆ ವಿಕಾರಗಳು. ವಿಕಾರ ಅಂದರೆ ಚೇಂಜಸ್ ಆಗ್ತಾ ಇರ್ತದೆ. ಮತ್ತು ಅದರ ಮೂಲ ರೂಪ ಏನಿದೆ ಅದು ಬದಲಾಗ್ತಾ ಇರುವುದು, ವಿವಿಧ ಆಕಾರಗಳನ್ನು ಹೊಂದುವುದು. ಅದ್ಯಾವುದೂ ಇಲ್ಲ ಭಗವಂತನಿಗೆ, ಒಂದೇ ರೀತಿ ಇರುವವನು ದೇವರು. ಅಲ್ಲ ಆಗಿದ್ದರೆ ಕೃಷ್ಣ ದೊಡ್ಡವನಾದ ಅಂತ ಹೇಳ್ತೇವೆ, ಮಗುವಾಗಿದ್ದ ಬಾಲಕೃಷ್ಣ ಅಂತ ಹೇಳ್ತೇವೆ. ಕೃಷ್ಣ ಒಂದೊಮ್ಮೆ ಮಗು ಬಾಲ್ಯ ಎಲ್ಲ ಇಲ್ಲದೇ ಇದ್ದರೆ, ಯೌವನ ಎಲ್ಲ ಇಲ್ಲದೇ ಇದ್ದರೆ ಮತ್ತು ಇದನ್ನೇ ಹೇಗೆ ಹೇಳ್ತಾರೆ? ಭಾಗವತದಲ್ಲೆಲ್ಲ ಹೇಳ್ತಾರಲ್ವ. ಅಂದರೆ ಅದು ಕೇವಲ ಮನುಷ್ಯ ದೃಷ್ಟಿಗೆ ಮಾತ್ರ ಆ ರೀತಿ ಕಾಣಿಸಿಕೊಳ್ತಾನಷ್ಟೇ ದೇವರು ಆ ರೀತಿ ಆಗೋಲ್ಲ, ಅವನು ಬಾಲಕನಾಗೋಲ್ಲ. ಒಂದೊಮ್ಮೆ ದೇವರು ಮಗುವಾಗಿದ್ದ, ಆಮೇಲೆ ಯೌವನ ಪಡೆದ, ಈ ರೀತಿ ಹೇಳೋದಾಗಿದ್ದರೆ 1 ವರ್ಷದ ಕೃಷ್ಣ ಬಾಯಲ್ಲಿ ಬ್ರಹ್ಮಾಂಡ ತೋರಿಸಿದ. 7 ವರ್ಷದಲ್ಲಿದ್ದಾಗ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ. ಇದೆಲ್ಲ ಹೇಗೆ ಸಾಧ್ಯವಾಗಿತ್ತು? ಒಂದು ಮಗುವಿಗೆ ಸಾಧ್ಯ ಏನು? ಇದೆಲ್ಲ ಕೃಷ್ಣ ತೋರಿಸಿದ್ದು ಇಲ್ಲ. ನನಗೆ ಈ ವಯಸ್ಸಿನಿಂದಾಗಲಿ ದೇಹದಿಂದಾಗಲಿ ಯಾವ ವಿಕಾರವೂ ಆಗೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ದೇವರ ಮನಸ್ಸು ಕೂಡ ಅಷ್ಟೇ, ಯಾವತ್ತೂ ವಿಕಾರಕ್ಕೊಳಗಾಗುವುದಿಲ್ಲ. ಅಂದರೆ ದೇವರ ಮನಸ್ಸು ಚೇಂಜ್ ಆಗೋದಿಲ್ಲ, ದೇವರ ಬುದ್ಧಿಯೂ ಚೇಂಜ್ ಆಗೋದಿಲ್ಲ.
ನಮ್ದಾಗಲ್ಲ. ಯಾರದ್ದೋ ಪ್ರಭಾವ ಆಯಿತಾ ನಮ್ಮ ಮನಸ್ಸು ಚೇಂಜ್ ಆಗಿಬಿಡ್ತದೆ. ನೆನ್ನೆ ಇದ್ದಾಗ ಇವತ್ತಿರೋಲ್ಲ, ಬದಲಾವಣೆ ಹೊಂದುತ್ತದೆ. ನಮ್ಮ ಬುದ್ಧಿ ಬದಲಾವಣೆ ಹೊಂದುತ್ತದೆ. ದೇವರತ್ತು ಯಾವತ್ತೂ ಅಲ್ಲ. ಅದಕ್ಕೋಸ್ಕರ ದೇವರಿಗೆ ನನ್ನ ಬಗ್ಗೆ ಎಂಥ ಭಾವನೆ ಇರ್ತದೋ ಅದೇ ಭಾವನೆ ಇರ್ತದೆ. ಅಲ್ಲ, ಒಂದೊಮ್ಮೆ ದೇವರ ಬಗ್ಗೆ ದೇವರಿಗೆ ನಮ್ಮ ಬಗ್ಗೆ ಕೆಟ್ಟ ಭಾವನೆ ಇದ್ದರೆ ಯಾವಾಗಲೂ ಹಾಗೆ ಇರ್ತದಲ್ವ. ಯಾವ ಜೀವನ ಬಗ್ಗೆಯೂ ದೇವರಿಗೆ ಕೆಟ್ಟ ಭಾವನೆ ಅಂತ ಹೇಳೋದಿಲ್ಲ. ಮತ್ತೇನೆಂದರೆ ಅವರವ ಕರ್ಮಕ್ಕನುಗುಣವಾಗಿ ಫಲವನ್ನು ಕೊಡ್ತಾ ಹೋಗ್ತಾನಷ್ಟೆ. ಅದಕ್ಕೆ ದೇವರು ಅವಿಕಾರ. ಅಷ್ಟು ಮಾತ್ರ ಅಲ್ಲ, ತೇಜಸಾಂ ನಿಧಯೇ ನಮಃ. ಏನಿಲ್ಲಿ ಬೆಳಗುತ್ತಾ ಇದೆ ಆ ಎಲ್ಲ ಬೆಳಗುವ ವಸ್ತುಗಳ ಆಕಾರವೇ ಇವನು ದೇವರೇ. ಅಂದರೆ ಬೆಳಗುವುದೇ ದೇವರಿಂದ. ಎಲ್ಲಿ ಬೆಳಕಿದೆ ಅಲ್ಲಿ ದೇವರಿರ್ತಾನೆ, ಬೆಳಕಾಗಿರ್ತಾನೆ ದೇವರು. ಯಾಕಂದರೆ ಅವನೇ ಬೆಳಕಿನ ಆಕಾರ. ಯದಾದಿತ್ಯಗತಂ ತೇಜೋ ಜಗದ್ಭಾಸೇತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ. ಅದನ್ನೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ನೀನು ಸೂರ್ಯನಲ್ಲಿ ಏನು ಕಾಣ್ತೀಯ, ಚಂದ್ರನಲ್ಲಿ ಏನು ಕಾಣ್ತೀಯ, ನಕ್ಷತ್ರಗಳಲ್ಲಿ ಏನು ಕಾಣ್ತೀಯ, ಅಗ್ನಿಯಲ್ಲಿ ಏನು ಕಾಣ್ತೀಯ, ಎಲ್ಲ ತೇಜಸ್ಸುಗಳು ನನ್ನಿಂದಲೇ ಬಂದಿರೋದು. ಯಾಕಂದರೆ ಇವನೇ ಆ ತೇಜಸ್ಸಿನ ನಿಧಿ ಭಗವಂತ. ಅಂತಹ ತೇಜಸ್ಸಿನ ನಿಧಿ ಆತ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಎಲ್ಲಿವರೆಗೆ ಅಂದರೆ ಇವಾಗ ಒಬ್ಬ ವ್ಯಕ್ತಿಯ ಒಳಗೆ ದೇವರು ಎಷ್ಟು ಕೂತಿದ್ದಾನೆ, ಯಾವ ರೀತಿ ಸನ್ನಿಹಿತನಾಗಿದ್ದಾನೆ ಅಂತ ನಾವು ಗಮನಿಸುವುದೇ ಅವನ ಮುಖದ ತೇಜಸ್ಸಿನಿಂದ. ಒಳ್ಳೆ ತೇಜಸ್ವಿಯಾಗಿದ್ದಾನೆ ಅಂತ ಹೇಳಿದ್ರೆ ಓ ದೇವರು ಬಹಳ ಒಳ್ಳೆಯ ಸನ್ನಿಧಾನದಿಂದ ಕೂತಿದ್ದಾನೆ. ಏನು ತೇಜಸ್ಸೇ ಇಲ್ಲ ಮುಖದಲ್ಲಿ, ಯಾವುದೇ ತೇಜಸ್ಸಿಲ್ಲ. ಇಲ್ಲ, ದೇವರ ಸನ್ನಿಧಾನವಿನಲ್ಲಿಲ್ಲ. ಹೀಗೆ ಅವನೇ ಅಂದರು ದೇವರಂದ್ರೇ ತೇಜಸ್ಸು ಆಗಿರುವಂಥವನು. ಅಂತಹ ಆ ತೇಜಸ್ಸಿನ ನಿಧಿಗೆ ನಮಸ್ಕಾರ. ಮತ್ಯಾರು ಅಂತ ಹೇಳಿದ್ರೆ ಕ್ಲೇಶಕರ್ಮಾದ್ಯ ಸಂಸ್ಪೃಷ್ಟ. ಕ್ಲೇಶಕರ್ಮ ಯಾವುದು? ಪಾಪಕರ್ಮಗಳಿದೆ, ಕೆಟ್ಟ ಕರ್ಮಗಳಿದೆ. ಆ ಪಾಪಕರ್ಮಗಳು ಕೆಟ್ಟ ಕರ್ಮಗಳು ಯಾವತ್ತಿಂದ ಯಾವತ್ತಿಗೂ ದೇವರನ್ನು ಮುಟ್ಟುವುದೇ ಇಲ್ಲ. ಅಸಂಸ್ಪೃಷ್ಟ, ಅದರಿಂದ ಮುಟ್ಟಲ್ಪಡದೇ ಇರುವವನು ದೇವರು. ಅಂದರೆ ಪಾಪನು ದೇವರ ಹತ್ರ ಸುಳಿಯುವುದೇ ಇಲ್ಲ. ಅದಕ್ಕೋಸ್ಕರವೇ ಹೇಳುವಂಥದ್ದು, ನೀವು ಎಂಥ ಪಾಪ ಮಾಡಿದರೂ ಕೂಡ, ಒಂದೊಮ್ಮೆ ನಾವು ಬೆಟ್ಟದಷ್ಟು ದೊಡ್ಡ ಪಾಪವನ್ನು ಮಾಡಿದರೂ ಕೂಡ ದೇವರಲ್ಲ, ದೇವರ ನಾಮಸ್ಮರಣೆಯ ಎಲ್ಲವನ್ನು ಸುಟ್ಟಾಕ್ಬಿಡ್ತದೆ. ತೂಲರಾಶಿ ಮಿವಾನಲಹ ಅಂತ. ಹತ್ತಿಯ ದೊಡ್ಡ ರಾಶಿಯನ್ನು ಒಂದು ಬೆಂಕಿಯ ಕಿಡಿ ನಾಶ ಮಾಡಿದಾಗೆ ಭಗವಂತನ ನಾಮಸ್ಮರಣೆಯೇ ನಮ್ಮ ಎಲ್ಲ ಪಾಪ ಪರಿಹಾರ ಮಾಡುತ್ತದೆ. ಅಂದರೆ ಅವನಿಗೆ ಎಲ್ಲಿಂದ ಪಾಪ ಬರಬೇಕು? ದೇವರಿಗೆ. ಮತ್ತೇನೆಂದರೆ ಪೂರ್ಣ ಷಾಡ್ಗುಣ್ಯ ಮೂರ್ತಿಗೆ. ದೇವರ ದೇಹ ಅಂತ ಹೇಳಿದರೆ ನಮ್ಮ ಹಾಗಲ್ಲ, ಮತ್ತು ಷಡ್ಗುಣಗಳಿಂದ ಕೂಡಿದ ದೇಹ ಭಗವಂತನದ್ದು. ಪೂರ್ಣವಾದ ಜ್ಞಾನ, ಪೂರ್ಣವಾದ ಐಶ್ವರ್ಯ, ಪೂರ್ಣವಾದಂತಹ ಬಲ, ಪೂರ್ಣವಾದ ಆನಂದ, ಪೂರ್ಣವಾದ ತೇಜಸ್ಸು, ಈ ರೀತಿ ಎಲ್ಲದರಿಂದ ಪೂರ್ಣವಾಗಿರುವಂತಹ ದೇವರದ್ದು ಮೂರ್ತಿ. ಅದೇ ಷಾಡ್ಗುಣ್ಯ ಮೂರ್ತಿ, ಷಡ್ಗುಣಗಳು ಅಂತ ಕರಿತೇವೆ. ಅದರಿಂದ ಕೂಡಿಕೊಂಡಿರುವವನು. ನಂತರ ಅನೇಕ ಮೂರ್ತಯೇ ತುಭ್ಯಂ ಅಮೂರ್ತ ಏಕಮೂರ್ತಯೇ ನಾರಾಯಣ ನಮಸ್ತೇಸ್ತು ಪುಂಡರೀಕಾಯತೆ ಕ್ಷಣ. ಇನ್ಯಾರಿಗೆ ನಮಸ್ಕಾರ ಮಾಡ್ತೇನೆ ಅಂದರೆ ಅನೇಕ ಮೂರ್ತಯೇ, ಒಂದಲ್ಲ ಎರಡಲ್ಲ, ಲೆಕ್ಕ ಇಲ್ಲದಷ್ಟು ತಾನು ರೂಪ ತೊಟ್ಟಿರುವವನು. ಯಾರಿಗೋಸ್ಕರ? ನಮಗೋಸ್ಕರ, ಭಕ್ತರಿಗೋಸ್ಕರ, ಸಜ್ಜನರಿಗೋಸ್ಕರ ಅನೇಕ ರೂಪವನ್ನು ತೊಟ್ಟಿದ್ದಾನೆ ದೇವರು. ಆದರೆ ಎಲ್ಲವೂ ಕೂಡ ಅಮೂರ್ತಯೇ, ಅಂದರೆ ನಮ್ಮ ಹಾಗೆ ದೇವರ ರೂಪ ಅಲ್ಲ. ಅಂದರೆ ನಾವು ಯಾವ ರೀತಿ ದೇಹ ತೊಟ್ಟಿದ್ದೇವೆ, ಇಂಥ ದೇಹ ಅಲ್ಲ ದೇವರದ್ದು, ಇಂಥ ರೂಪ ಅಲ್ಲ. ಅಂದರೆ ಇಂಥ ರೂಪ ಅಂದರೆ ನಮ್ಮದು ಪರ್ಮನೆಂಟ್ ಅಲ್ಲದ ರೂಪ. ಯೌವನದಲ್ಲಿ ನೋಡ್ಕೊಳ್ತೇವೆ, ನಾನು ಎಷ್ಟು ಚಂದವಾಗಿ ಕಾಣಿಸ್ತಾ ಇದ್ದೇನೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೇನೆ. ಆದರೆ ಈ ಯೌವನ ಎಷ್ಟು ದಿನ ಇರ್ತದೆ, ಈ ಸೌಂದರ್ಯ ಎಷ್ಟು ದಿನ ಇರ್ತದೆ? ಈ 2 ದಿನ ಇದ್ದು ಹೋಗುವ ಸೌಂದರ್ಯ ನಮ್ಮದು. ಆದರೆ ಭಗವಂತ ಹಾಗಲ್ಲ. ಭಗವಂತನ ಸೌಂದರ್ಯ, ಭಗವಂತನ ಬಲ, ಜ್ಞಾನ ಎಲ್ಲವೂ ಕೂಡ ಹಾಗೆ ಇರುವಂಥದ್ದು. ಅದಕ್ಕೋಸ್ಕರ ನಮ್ಮ ಹಾಗೆ ದೇವರಿಗೆ ಈ ದೇಹ ಬರುವುದೇ ಇಲ್ಲ. ಅದಕ್ಕೆ ಅಮೂರ್ತಯೇ, ಏಕಮೂರ್ತಯೇ. ಮತ್ತೇನೆಂದರೆ ದೇವರು ಅನಂತ ರೂಪ ತೊಟ್ಟಿದ್ದಾನೆ, ಲೆಕ್ಕ ಇಲ್ಲದಷ್ಟು ರೂಪ ತೊಟ್ಟಿದ್ದಾನೆ. ಎಲ್ಲ ರೂಪಗಳು ಒಂದೇ, ಅಂದರೆ ಒಂದೇ ರೀತಿ, ವ್ಯತ್ಯಾಸವೇ ಇಲ್ಲದ ಮೂರ್ತಿ. ಒಂದಕ್ಕೆ ಹೆಚ್ಚು ಬಲ ಇದೆ, ಒಂದಕ್ಕೆ ಕಮ್ಮಿ ಬಲ ಇದೆ, ಒಂದಕ್ಕೆ ಹೆಚ್ಚು ಮಹಿಮೆ ಇದೆ, ಇಲ್ಲವೇ ಇಲ್ಲ. ನರಸಿಂಹನಿಗೆ ಎಷ್ಟು ಮಹಿಮೆ ಇದೆಯೋ ಕೃಷ್ಣನಿಗೂ ಅಷ್ಟೇ ಮಹಿಮೆ, ಕೃಷ್ಣನಿಗೆ ಎಷ್ಟು ಮಹಿಮೆ ಇದೆಯೋ ರಾಮನಿಗೂ ಅಷ್ಟೇ ಮಹಿಮೆ, ರಾಮನಿಗೆ ಎಷ್ಟು ಮಹಿಮೆ ಇದೆಯೋ ಅಷ್ಟೇ ವರಾಹನಿಗೂ. ಈ ರೀತಿ ಭಗವಂತನ ಎಲ್ಲ ರೂಪಗಳು ಒಂದೇ ರೀತಿ ಇರುವಂಥದ್ದು, ವ್ಯತ್ಯಾಸವೇ ಇಲ್ಲ. ಅದಕ್ಕೆ ಏಕಮೂರ್ತಯೇ.
ನಾರಾಯಣ ನಮಸ್ತೇಸ್ತು, ಅಂತಹ ನಾರಾಯಣನೇ, ಎಲ್ಲ ಗುಣಗಳ ಕಡಲಾಗಿರುವವನೇ, ನಿನಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದೇನಪ್ಪ. ಯಾರು ನೀನು ಅಂತೇಳಿದರೆ ಪುಂಡರೀಕಾಯತೆ ಕ್ಷಣ ಅಂತೇಳಿದರೆ, ಪುಂಡರೀಕ ಅಂತೇಳಿದರೆ ಕಮಲ, ಕಮಲದಂತೆ ಅರುಳುಗಣ್ಣಿನವನೇ. ತಮ್ ಯಥಾ ಉಪಾಸತೆ ತದೇವ ಭವತಿ ಅಂತ ಇರುವುದರಿಂದಾಗಿ ನಾವು ದೇವರನ್ನು, ದೇವರೇ ನೀನು ಒಳ್ಳೆಯವನು, ಒಳ್ಳೆಯವನೊಂದು ಉಪಾಸನೆ ಮಾಡಿದರೆ ನಮ್ಮನ್ನು ಒಳ್ಳೆಯವರನ್ನಾಗಿ ಮಾಡ್ತಾನೆ. ದೇವರೇ ನೀನು ಅರಳುಗಣ್ಣಿನವನು, ಅರಳುಗಣ್ಣಿನವನು ಅಂತ ಹೇಳಿದರೆ ಆ ಅರಳುಗಣ್ಣಿನ ನೋಟದಿಂದ ನಮ್ಮನ್ನು ನೋಡ್ತಾನೆ, ಹರಸ್ತಾನೆ. ಆ ರೀತಿ ದೇವರು ಮಾಡಲಿ ಅಂತ ಹೇಳ್ತಾ ಈ ಮಾತುಗಳನ್ನು ಆ ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.